ನಿಮ್ಮ ಕಷ್ಟದ ಸಮಯದಲ್ಲಿ ನಡೆಸಿದಂಥ ಒಂದು ಹೋರಾಟ ಉಂಟಲ್ಲ, ಅದನ್ನು ಯಾವತ್ತೂ ನೀವು ನಿಮ್ಮ ಸಂಬಂಧಿಕರ ಹತ್ರ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ಅದನ್ನು ಅವರು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಅವರು ಅದನ್ನು ಪದೇ ಪದೇ ನಿಮಗೆ ಆ ವಿಷಯ ಬಗ್ಗೆನೇ ಹೇಳಿ 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 ನಿಮ್ಮನ್ನು ಇನ್ನೂ ಹಿಂದಕ್ಕೆ ತಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಆಗಿರುವಂಥ ಒಂದು ಕಷ್ಟಗಳನ್ನು ಏನುಂಟು ನೋಡಿ ಅದನ್ನು ಯಾವತ್ತೂ ನೀವು ಹೇಳಲಿಕ್ಕೆ ಹೋಗಬೇಡಿ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ. ಏನು ಗೊತ್ತಾ, ಚಾಣಕ್ಯರ ನೀತಿ ಎಷ್ಟೊಂದು ಅರ್ಥಪೂರ್ಣವಾಗಿರುವಂಥ ಒಂದು ಮಾತವರು ಅಂತೇಳಿ ಅಂಥದ್ದೆಲ್ಲ ಒಂದು ಅವ್ರದ್ದು ಇದುಂಟಲ್ಲ, ನೀತಿಗಳೆಲ್ಲ ತುಂಬ ನಮ್ಮ ಜೀವನಕ್ಕೆ ಒಂದು ಅಳವಡಿಸ್ಕೊಳ್ಬಹುದು. ಅಷ್ಟೊಂದು ಒಳ್ಳೇದುಂಟು. ಅದರಲ್ಲಿ ನಾನಿವತ್ತು ಹೇಳುವಂಥದ್ದು, ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಕೆಲವೊಂದು ವಿಚಾರಗಳನ್ನು ನೀವು ಹೇಳ್ಕೊಳ್ಳಿಕ್ಕೆ ಹೋಗಲೇಬಾರ್ದು. ಎಷ್ಟೇ ಫ್ರೀ ಇರಲಿ, ಎಷ್ಟೇ ನಿಮ್ಮವರು ಅಂತೇಳಿ ನಿಮ್ಮ ಜೊತೆಯಲ್ಲಿ ಇದು ಮಾಡ್ತಾ ಇರಲಿ, ಆದರೂ ಸಹ ನೀವು ಅಪ್ಪಿತಪ್ಪಿ ಕೂಡ ಈಗ ಒಂದು 4-5 ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಅಂಥ ವಿಷಯಗಳನ್ನು ನೀವು ಯಾವತ್ತೂ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆಚಾರ್ಯ ಚಾಣಕ್ಯರು ಅವರ ನೀತಿಯಲ್ಲಿ ಸಂಬಂಧಿಕರ ಜೊತೆ ನಾವು ಹೇಗಿರಬೇಕು, ಮತ್ತೆ ನಾವು ಯಾವ ಥರ ಅವ್ರ ಹತ್ರ ಮಾತಾಡಬೇಕು, ಆ ಥರದ್ದೆಲ್ಲ ಒಂದು ವಿಚಾರಗಳನ್ನು ಎಷ್ಟು ಬಿಡಿಸಿ ಹೇಳಿರ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಜೀವನಕ್ಕೆ ತುಂಬಾ ಒಂದು ಹತ್ತಿರವಾದಂಥ ವಿಷಯಗಳು ಕೆಲವೊಂದೆಲ್ಲ. ಹಾಗೆಯೇ ಸಂಬಂಧಿಕರ ಹತ್ರ ನಾವು ಯಾವ ಥರ ವಿಷಯಗಳನ್ನ ಚರ್ಚೆ ಮಾಡ್ಬೋದು ಅಂತೇಳಿ ಸಹ ಅಂತೇಳಿದ್ರೆ ಅವರು ಜೀವನದ ಅನುಭವ ಮತ್ತೆ ಬುದ್ಧಿವಂತಿಕೆಗಳನ್ನ ಒಂದು ಒಳಗೊಂಡಿರುವಂಥ ವಿಷಯಗಳನ್ನ ಅವರು ಯಾವತ್ತೂ ಹೇಳ್ತಾ ಇದ್ರು ಮೊದಲೆಲ್ಲ. ಅದೇ ಈಗ ನಾವು ಅದನ್ನ ನಡ್ಸ್ಕೊಂಡು ಹೋಗ್ಬೇಕಾಗುವಂತ ಒಂದು ವಿಷಯ ಇದಂತೇಳಿದ್ರೆ ಇದು ಒಂದು ಮನುಷ್ಯನ ಜೀವನಕ್ಕೆ ತುಂಬಾ ಒಂದು ಉಪಯುಕ್ತವಾಗಿರುವಂತ ಇದಂತ ಹೇಳ್ತೇನೆ. ಒಂದು ನಮ್ಗೆ ಹೆಲ್ಪ್ ಆಗ್ತದೆ. ಇಂಥದೆಲ್ಲ ವಿಷಯ ನಾವು ತಿಳ್ಕೊಂಡ್ರೆ ಉಂಟಲ್ಲ, ನಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ನೀವೇನಾದ್ರೂ ಮನಸ್ಸಿಗೆ ಶಾಂತಿ, ಸಂತೋಷ ಮತ್ತೆ ಗೌರವ ಅಂತದೆಲ್ಲ ನೀವು ಬೇಕಂತ ಹೇಳಿದ್ರೆ ಇಂತಹ ಒಂದು ನಾನು ಕೆಲವೊಂದು ವಿಷಯ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನಲ್ಲ, ಅಂತ ವಿಷಯಗಳನ್ನ ನೀವು ಸಂಬಂಧಿಕರ ಹತ್ರ ಹೇಳೋದನ್ನ ನೀವು ತಪ್ಪಿಸ್ಕೊಳ್ಬೇಕಾಗ್ತದೆ. ಅಂತೇಳಿದ್ರೆ ಇದು ಒಂದು ಸಾಮಾಜಿಕ ಒಂದು ಸ್ಥಿತಿ ಮೇಲೆ ಅಥವಾ ಆರ್ಥಿಕ ಸ್ಥಿತಿ, ಮಾನಸಿಕ ಸ್ಥಿತಿ ಮೇಲೆ ತುಂಬಾ ಒಂದು ಕೆಟ್ಟ ಪರಿಣಾಮ ಬೀಳ್ತದೆ. ಅಂತೇಳಿದ್ರೆ ಅಷ್ಟು ನಮಗೆ ಸ್ಟ್ರೆಸ್ ಸಹ ಆಗ್ತದೆ, ಮತ್ತೆ ಒಂಥರ ಟೆನ್ಷನ್ ಆಗ್ತದೆ. ಹಾಗೆ ಎಷ್ಟು ಹೇಳ್ಬೇಕು, ಎಷ್ಟು ಹೇಳ್ಬಾರ್ದು ಅನ್ನೋದು ಫಸ್ಟಿಗೆ ಬಂದು ನಿಮ್ಮ ಆದಾಯ ಮತ್ತೆ ಹಣದ ವಿಷಯ ಅಂತ ಹೇಳಿದ್ರೆ ನಿಮ್ಮ ಹತ್ರ ಎಷ್ಟು ಆದಾಯ ನೀವು ಪಡಿತಾ ಇದ್ದೀರಿ, ಅಥವಾ ನಿಮ್ಮ ಹತ್ರ ಎಷ್ಟು ಹಣ ಇದೆ, ನಿಮ್ಮ ಹತ್ರ ಎಷ್ಟು ಪ್ರಾಪರ್ಟಿ ಇದೆ, ಆ ತರದ್ದೆಲ್ಲ ವಿಷಯ ಹೇಳಿದ್ರೆ ನೀವೀಗ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿ ಕೆಲಸಕ್ಕೆ ಹೋಗುವಾಗ ಒಂದು ಸಂಬಳದ ಬಗ್ಗೆ ಆಗಲಿ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ, ಅದು ಆ ವಿಷಯಗಳ ಬಗ್ಗೆ ಎಲ್ಲ ಒಂದು ರಹಸ್ಯ ಉಂಟಲ್ಲ, ಅದನ್ನ ನೀವು ಯಾವಾಗಲೂ ಕಾಪಾಡ್ಕೊಂಡು ಹೋಗ್ಬೇಕಾಗ್ತದೆ. ಅಂತ ಹೇಳಿದ್ರೆ ಎಲ್ಲರೂ ಹಾಗಿರುವುದಿಲ್ಲ. ಈಗ ನಿಮ್ಮ ಸಂಬಂಧಿಕರಲ್ಲಿ ಎಲ್ಲರೂ ಕೆಟ್ಟವರು ಅಥವಾ ಎಲ್ಲರ ಕಣ್ಣು ದೃಷ್ಟಿ ಸರಿ ಇಲ್ಲ ಅಂತಲ್ಲ, ಒಬ್ಬೊಬ್ಬರದ್ದು ಒಂದೊಂದು ತರ ಇರ್ತದೆ. ಹಾಗೆ ಎಲ್ಲರ ನಾವು ಒಂದು ಅಳಿಲಿಕ್ಕೆ ಆಗುದಿಲ್ಲ ಅಲ್ವಾ. ಹಾಗಾಗಿ ಹೇಳುವಂತ ಒಂದು ಅಗತ್ಯ ಸಹ ಇಲ್ಲ. ಮತ್ತೆ ಹಣಕ್ಕೆ ಸಂಬಂಧಪಟ್ಟದ್ದು ಯಾವುದೇ ವಿಷಯ ಆಗ್ಲಿ ಅಥವಾ ವಿಚಾರ ಆಗ್ಲಿ ಸಂಬಂಧಿಕರಿಂದ ಮುಚ್ಚಿಡ್ಲೇಬೇಕಾಗ್ತದೆ. ಕೆಲವೊಮ್ಮೆ ಹೇಳ್ಬೇಕಾಗ್ತದೆ, ಆದ್ರೆ ಕೆಲವೊಮ್ಮೆ ಹೇಳಲೇಬಾರ್ದು. ಇಂಥ ಒಂದು ಸೆನ್ಸಿಟಿವ್ ವಿಚಾರ ಅಂತ ಅನ್ಕೊಳ್ತೇನೆ ನಾನು. ಮತ್ತೆ ಅವರು ಅಸೂಯೆ ಪಡ್ತಾರೆ. ನಾನು ಹೇಳ್ದಲ್ಲ, ಒಂಥರ ಜಲಸ್ ಆಗ್ತದೆ, ಒಂಥರ ಹೊಟ್ಟೆ ಕಿಚ್ಚು ಪಡ್ತಾರೆ. ಹಾಗಾಗಿ ಅಥವಾ ನಿಮ್ಮ ಮೇಲೆ ಒಂಥರ ಕೀಳು ಭಾವನೆ ಸಹ ಅವರಿಗೆ ಬರ್ಬಹುದು. ಅಂತೇಳಿ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು ಸಹ ಅವರಿಗೆ ಇದ್ದವರ ಹತ್ರ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಅವರು ಒಂಥರ ಕೀಳು ಭಾವನೆ ಸಹ ಬರ್ಬಹುದು. ಇದರಿಂದ ನೀವು ಆರ್ಥಿಕ ಒತ್ತಡಕ್ಕೆ ಸಹ ಒಳಗಾಗಬಹುದು. ನಮ್ಮನ್ನ ಅವರೊಂದು ಕೀಳು ಇದರಲ್ಲಿ ನೋಡ್ತಾ ಇದ್ದಾರಲ್ಲ, ನಾವು ಹೇಗಾದ್ರೂ ಮಾಡಿ ಒಂದು ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತೇಳಿ ಒಬ್ಬೊಬ್ರು ಅಂತ ದಾರಿ ಸಹ ಹಿಡಿತಾರೆ. ಹಾಗಾಗಿ ನಿಮ್ಮ ಸಂಬಂಧಿಕರ ಹತ್ರ ನಿಮ್ಮ ಹತ್ರ ಈಗ ಹಣ ಇಲ್ಲ ಅಥವಾ ನಿಮ್ಗೆ ಕಮ್ಮಿ ಸಂಬಳ ಏನೇ ಆಗ್ಲಿ ಅದು ನಿಮ್ದು. ಹಾಗಾಗಿ ಅಂತ ವಿಷಯಗಳನ್ನ ನೀವು ನಿಮ್ಮ ಸಂಬಂಧಿಕರ ಹತ್ರ ಯಾವತ್ತೂ ಸಹ ಇದನ್ನ ಹೇಳಲಿಕ್ಕೆ ಹೋಗ್ಬೇಡಿ. ಮತ್ತೆ ಕೆಲವೊಂದು ನಿಮ್ಮ ಪರ್ಸನಲ್ ಭಾವನೆಗಳೆಲ್ಲ ಇರ್ತದೆ, ಅಂತದೆಲ್ಲ ನೀವು ಯಾವತ್ತೂ ಸಹ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇನ್ನೊಂದು ಬಂದು ಆಚಾರ್ಯ ಚಾಣಕ್ಯರು ಹೇಳುವುದಂತ ಹೇಳಿದ್ರೆ, ಕೌಟುಂಬಿಕ ಕಲಹ, ಮನೆಯಲ್ಲಿ ಒಂದು ಚಿಕ್ಕ ಪುಟ್ಟ ಜಗಳ ಆಗ್ಲಿ ದೊಡ್ಡ ಜಗಳ ಆಗ್ಲಿ ಅದನ್ನ ಸಹ ಈ ಸಂಘರ್ಷ ಅಥವಾ ಭಿನ್ನಾಭಿಪ್ರಾಯ ಬಂದೇ ಬರ್ತದೆ. ಈಗ ಮನೆ ಅಂದ್ಮೇಲೆ ಈ ಭಿನ್ನಾಭಿಪ್ರಾಯ, ಸಂಘರ್ಷ, ಜಗಳ ಅದು ಇದು ಬಂದೇ ಬರ್ತದಲ್ವಾ. ಆ ವಿಷಯಗಳನ್ನು ಸಹ ನೀವು ಸಂಬಂಧಿಕರ ಜೊತೆಲಿ ಹಂಚಿಕೊಳ್ಳಿಕ್ಕೆ ಹೋಗ್ಬಾರ್ದು. ಮನೆಗೆ ಸಂಬಂಧಿಸಿದ ವಿಚಾರಗಳು ನಿಮ್ಮಲ್ಲೇ ಇಟ್ಕೊಳ್ಳೋದು ತುಂಬಾ ಒಳ್ಳೇದು. ಫ್ರೆಂಡ್ಸ್, ಏನಂತೀರಿ ಅಲ್ವಾ? ನಿಮ್ಗೆ ಇದು ಸರಿ ಅನಿಸ್ತದ ಅಥವಾ ನಾನು ಹೇಳುದ್ರಲ್ಲಿ ನಾವು ತಪ್ಪಿದ್ರೆ ಕಮೆಂಟ್ ಮಾಡಿ ಹೇಳಿ ನನಗೆ.
ಅಂತೇಳಿದ್ರೆ ನಾನು ಯಾವಾಗಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇರ್ತೇನೆ ಇಂಥದ್ದೆಲ್ಲ ವಿಷಯ. ಅಂದ್ರೆ ನನ್ನ ಮನಸ್ಸಿಗೆ ಬರುವಂತ ಒಂದು ಭಾವನೆಗಳನ್ನ ಅಥವಾ ನನಗೆ ಒಂದು ಅರ್ಥ ಆಗಿರುವಂತದ್ದನ್ನ ವಿಷಯಗಳನ್ನ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇರ್ತೇನೆ. ಇದ್ರಲ್ಲಿ ಏನಾದ್ರು ತಪ್ಪು ಅನ್ಸಿದ್ರೆ ಖಂಡಿತವಾಗ್ಲೂ ಹೇಳುದು ತಪ್ಪು ಈ ತರ ಅಂತೇಳಿ. ನನಗೆ ಅದ್ರಲ್ಲಿ ಏನೇನಿಲ್ಲ. ನಿಮ್ಗೆ ಏನು ಸರಿ ಅನ್ಸದೆ ಅದನ್ನ ಸಹ ನೀವು ಕಮೆಂಟ್ ಮಾಡಿ ಹೇಳ್ಬಹುದು. ನಾನು ಅಂತ ಹೇಳಿದ್ರೆ ಈ ಕೌಟುಂಬಿಕ ಕಲಹ ಆಗ್ಲಿ, ಜಗಳ, ಮುನ್ಸು ಅಂತದೆಲ್ಲ ಯಾಕೆ ಹೇಳ್ಬಾರ್ದು ಅಂತ ಹೇಳಿದ್ರೆ, ಈಗ ನೀವು ಹೇಳೋದ್ರಿಂದ ಈಗ ನೀವು ನಿಮ್ಮ ಮನೆಯವರ ವಿಷಯಗಳನ್ನ ಹೇಳ್ತೀರಿ. ಆಗ ಅವ್ರ ಮುಂದೆ ನೀವು ಯಾರ ವಿಷಯ ಹೇಳಿರ್ತೀರಿ ನೋಡಿ, ಅವರಿಗೆ ಒಂಥರ ಭಾವನೆಗಳಿಂದ ಅವರು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಪುನಃ ನಿಮ್ಮ ಮನೇಲಿ ಜಗಳ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಈ 4 ಗೋಡೆಗಳ ಮಧ್ಯೆ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೆ ನೀವೇ ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಅಂತ ಹೇಳಿದ್ರೆ ನಿಮ್ಮ ಕುಟುಂಬದ ಒಂದು ಗೌರವ ಎಲ್ಲ ಹಾಳಾಗ್ತದೆ ಈ ತರ ಎಲ್ಲ ಹೇಳೋದ್ರಿಂದ. ಅಂತ ಹೇಳಿದ್ರೆ ಈಗ ನೀವು ಯಾರ ಹತ್ರ ಹೇಳಿರ್ತೀರಿ ನೋಡಿ, ಅವರು ಅದನ್ನ ಅವ್ರ ಮನಸ್ಸಲ್ಲಿ ಇಟ್ಕೊಂಡ್ರೆ ಅಡ್ಡಿಲ್ಲ. ಅಂತ ಹೇಳಿದ್ರೆ ನಿಮ್ಗೊಂದು 4 ಮಾತು ಅಂದ್ರೆ ಒಳ್ಳೆ ಮಾತು ಹೇಳಿದ್ರೆ ತೊಂದರೆ ಇಲ್ಲ. ಅವರು ಅದನ್ನ ಬಿಟ್ಟು ಇನ್ನೂ ಒಂದು 4 ಜನರಿಗೆ ಹಂಚ್ಲಿಕ್ಕೆ ಹೋಗ್ತಾರೆ ಆ ವಿಷಯಗಳನ್ನೆಲ್ಲ. ಹಾಗಾಗಿ ನೀವು ಹೇಳುವಾಗ ಕರೆಕ್ಟ್ ಆಗಿ ಒಂದು ಯೋಚನೆ ಮಾಡಿ ಆ ವಿಷಯಗಳನ್ನ ಚರ್ಚೆ ಮಾಡಿ. ಬಂದು ಮೊದಲು ಮಾಡಿರುವಂತ ತಪ್ಪು ಅಂತ ಹೇಳಿದ್ರೆ ಭೂತಕಾಲದಲ್ಲಿ ಮಾಡಿರುವಂತ ತಪ್ಪುಗಳನ್ನು ಸಹ ಅಥವಾ ಏನೇ ಒಂದು ಕೆಟ್ಟ ಅಭ್ಯಾಸಗಳನ್ನು ನೀವು ಇಟ್ಕೊಂಡಿದ್ರು ಸಹ ಅದನ್ನ ನೀವು ಹೇಳಲಿಕ್ಕೆ ಹೋಗ್ಬಾರ್ದು. ಸ್ವಲ್ಪ ದಿನಕ್ಕೆ ಅಂತಲ್ಲ, ಒಮ್ಮೊಮ್ಮೆ ತುಂಬಾ ಸಮಯ ತನಕ ಒಂದು ತಪ್ಪುಗಳನ್ನ ಕೆಲವೊಬ್ರು ಮಾಡ್ತಾ ಇರ್ತಾರೆ ದೀರ್ಘಾವಧಿ ತನಕ. ಅಂತಹ ಏನಾದ್ರೂ ಇದ್ರೂ ಸಹ ಅದನ್ನ ನೀವು ಸಂಬಂಧಿಕರ ಜೊತೆ ಹಂಚ್ಕೊಳ್ಬಾರ್ದು. ಅಂತ ಹೇಳಿದ್ರೆ ಈಗ ನಾನಂತ ಹೇಳಿ ಅನ್ಕೊಳ್ಳಿ, ಈಗ ನನ್ನ ಹಳೆಯ ಸ್ಟೋರಿ, ಭೂತಕಾಲದ ಸ್ಟೋರಿಗಳನ್ನ ನಾನು ಈಗಿನ ಇದರಲ್ಲಿ ನನ್ನ ಸಂಬಂಧಿಕರ ಹತ್ರ ನಾನು ಹೇಳಲಿಕ್ಕೆ ಹೋದ್ರೆ ಅದನ್ನೇ ಅವ್ರು ಇಟ್ಕೊಂಡು ನಮ್ಮನ್ನ ಆಡ್ಕೊಳ್ಬಹುದು, ನಮ್ಮ ಹಿಂದೆ ನಮ್ಮ ವಿಷಯಗಳನ್ನೇ ಆಡ್ಕೊಳ್ಬಹುದು, ಅಥವಾ ಆ ವಿಷಯಗಳನ್ನ ಒಂದು 4 ಜನ ಹತ್ರ ಹೇಳಿರ್ಬೋದು. ಅಂಥದ್ದು ವಿಷಯ ಯಾಕೆ ಅಲ್ವಾ? ಈಗ ಪ್ರೆಸೆಂಟ್ ಏನ್ ನಡೀತಾ ಇದೆ ಅದು ಒಳ್ಳೇದು. ಆಗಿ ಹೋಗಿರುವಂತ ವಿಷಯಗಳ ಬಗ್ಗೆ ನಾವು ಯಾವತ್ತು ಯೋಚನೆ ಮಾಡಬಾರ್ದು, ಅಥವಾ ಆ ವಿಷಯಗಳ ಬಗ್ಗೆನೇ ಚರ್ಚೆ ಮಾಡೋದಾಗ್ಲಿ ಅಂಥದ್ದೆಲ್ಲ ಯಾವತ್ತು ಮಾಡಬಾರ್ದು. ಈಗ ಹಂಚಿಕೊಳ್ತಾ ಹೋದ್ರೆ ಏನ್ ಗೊತ್ತುಂಟಾ, ಅವರು ನಿಮ್ಮ ಒಳ್ಳೆ ಗುಣಗಳನ್ನ ನೆನಪಿಸೋದು ಅದರ ಜೊತೆಯಲ್ಲಿ ನಿಮಗೆ ಅವರು ಒಂದು ಸಾಂತ್ವನವನ್ನ ಕೊಡುವುದಿಲ್ಲ. ಬದಲಾಗಿ ಅವರು ನೀವು ಹಿಂದೆ ಮಾಡಿರುವಂತ ತಪ್ಪುಗಳನ್ನ ಅದನ್ನೇ ನಿಮ್ಗೆ ಪದೇ ಪದೇ ಅದನ್ನೇ ಹೇಳ್ತಾ ಇರ್ತಾರೆ. ಅಂದ್ರೆ ಹೇಳಿ ನಿಮ್ಗೆ ಮನಸ್ಸಿಗೆ ನೋವನ್ನ ಕೊಡ್ತಾ ಇರ್ತಾರೆ. ಹಾಗಾಗಿ ನಾನು ಹೇಳುದು, ನೆಕ್ಸ್ಟ್ ಬಂದು ಮರೆತು ಸಹ ನೀವು ನಿಮ್ಮ ಭವಿಷ್ಯದ ಯೋಚನೆಗಳನ್ನ ಸಹ ನೀವು ಹೇಳಲಿಕ್ಕೆ ಹೋಗ್ಬಾರ್ದು. ಯಾರಾದ್ರೂ ಕೇಳ್ತಾರೆ ಈಗ ಮುಂದೇನು ಅಂತೇಳಿ, ನಿಮ್ಗೆ ಏನಾದ್ರೂ ಒಂದು ದೊಡ್ಡ ಕನಸು ಇರ್ಬೋದು, ಅಥವಾ ಏನೋ ಒಂದು ನಿಮ್ಮ ತಲೆಯಲ್ಲಿ ಐಡಿಯಾಸ್ ಇರ್ಬೋದು. ಅದನ್ನ ಯಾವತ್ತು ಸಹ ಯಾರ ಹತ್ರ ಸಹ ನೀವು ಹಂಚ್ಕೊಳ್ಳಿಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ನಾವು ಮಾತಾಡಿ ಅದನ್ನ ಮಾಡೋದಕ್ಕಿಂತ ಆ ಕಾರ್ಯವನ್ನ ಮಾಡಿ ತೋರಿಸೋದು ತುಂಬಾ ಒಳ್ಳೆಯದು. ನಾನು ಅವಾಗಲೇ ಹೇಳಿದೆ, ಕೆಲವೊಬ್ಬರು ಮನಸ್ಸು ಒಂದೊಂದರ ಇರ್ತದೆ ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚು ಅಂದ್ರೆ ಜಲಸ್ ಫೀಲ್ ಆಗ್ತದೆ. ಇಂಥದ್ದೆಲ್ಲ ಇವರಿಗೆ ಯೋಚನೆ ಉಂಟಾ, ನಾವು ಅದನ್ನ ಮಾಡಿಬಿಡುವ ಅಲ್ಲ, ಮಾಡ್ಲಿ, ಅವರು ಬೇಡ ಅಂತ ಹೇಳುದಿಲ್ಲ. ಆದ್ರೆ ಕೆಲವೊಬ್ಬರಿಗೆ ಆತರ ಒಂದು ಹೊಟ್ಟೆ ಕಿಚ್ಚು ತುಂಬಾ ಇರ್ತದೆ. ಹಾಗಾಗಿ ನಿಮ್ಮ ಭವಿಷ್ಯದ ಯೋಜನೆಗಳನ್ನ ಸಂಬಂಧಿಕರ ಜೊತೆಲಿ ಹಂಚಿಕೊಳ್ಳಿಕ್ಕೆ ಸಹ ಯಾವತ್ತೂ ಹೋಗ್ಬೇಡಿ. ಹೇಳಿದಾಗೆ ನಿಮ್ಮ ಭವಿಷ್ಯದ ಕನಸು ಏನುಂಟು ನೋಡಿ ಅದನ್ನ ಮಾಡಿ ತೋರಿಸಿ ಅಂತ ಹೇಳಿದ್ರೆ ಅದನ್ನ ನೀವು ಮಾಡ್ದೇನೆ ಹೇಳೋ ಬದಲಿಗೆ ಮಾಡಿ ತೋರಿಸೋದು ತುಂಬಾ ಒಳ್ಳೆಯದು. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಭವಿಷ್ಯದ ಯೋಜನೆಗಳನ್ನ ಯಾವತ್ತು ಯಾರ ಹತ್ರ ಸಹ ಹೇಳಲಿಕ್ಕೆ ಹೋಗ್ಬೇಡಿ. ಅಂತ ಹೇಳಿದ್ರೆ ಒಂಥರ ನಕಾರಾತ್ಮಕ ಶಕ್ತಿ, ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬುದಿಲ್ಲ. ಇದನ್ನೆಲ್ಲ ನಿಮ್ಮ ಯೋಜನೆಗಳನ್ನ ಅವರು ತಿಳ್ಕೊಂಡು ಅದಕ್ಕೆ ಒಂದು ನಕಾರಾತ್ಮಕ ಶಕ್ತಿ ಅಥವಾ ಅಡೆತಡೆಗಳನ್ನ ಅವರು ಸೃಷ್ಟಿಸ ಮಾಡ್ತಾರೆ. ಮತ್ತೆ ನೀವು ನಿಮ್ಮ ಭವಿಷ್ಯದ ಯೋಜನೆಗಳನ್ನ ಪರಿಪೂರ್ಣ ಆಗಿ ಮಾಡದಿದ್ದ ಹಾಗೆ ಸಹ ಅವರು ಮಾಡ್ಲೂಬಹುದು. ಕೆಲವೊಬ್ರು ಇದನ್ನ ನಂಬ್ತಾರೆ, ಕೆಲವೊಬ್ರು ನಂಬುದಿಲ್ಲ. ನಾನು ಹೇಳುದು ಒಂದು 75% ಇದನ್ನೆಲ್ಲ ನಂಬೇಕಾಗ್ತದೆ, ನಕಾರಾತ್ಮಕ ಶಕ್ತಿಗಳ ಬಗ್ಗೆ. ಅಂತ ಹೇಳಿದ್ರೆ ಈ ಭೂತ ಪ್ರೇತಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ಕಣ್ಣಿನ ದೃಷ್ಟಿ, ನಾಲ್ಗೆ ಉಂಟಲ್ಲ, ಅದರಲ್ಲಿ ಒಂದು ಹಾಕಿರುವಂತಹ ಮಾತು ಅಂಥದ್ದೆಲ್ಲ ಕೆಲವೊಮ್ಮೆ ನಮಗೆ ಅದರಿಂದ ಸ್ವಲ್ಪ ಎಫೆಕ್ಟ್ ಸಹ ಆಗ್ಬಹುದು. ಹಾಗಾಗಿ ಎಷ್ಟು ಬೇಕು, ಯಾವ್ಯಾವ ವಿಷಯಗಳ ಬಗ್ಗೆ ಮಾತ್ರ ಮಾತಾಡಬೇಕು ಅದನ್ನೆಲ್ಲ ಅರ್ಥಕೊಂಡು ನೀವು
ಅಂಥದ್ದೆಲ್ಲ ಮಾತ್ರ ಮಾತಾಡಿ. ಮೊದಲಾಗಿ ಹೋಗಿರುವಂಥ ವಿಷಯಗಳ ಬಗ್ಗೆ ಆಗಲಿ, ಅಥವಾ ನೀವು ಜೀವನದಲ್ಲಿ ಸೋತಿರೋ ಬಗ್ಗೆ ಆಗಲಿ, ನಿಮ್ಮ ಹಣಕಾಸಿನ ಅಡಚಣೆಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯಲ್ಲಿ ಆಗುವಂಥ ಒಂದು ಜಗಳ ಪ್ರಾಬ್ಲಮ್ ಆಗಲಿ, ಅಂಥದ್ದೆಲ್ಲ ನೀವು ಹೇಳಲಿಕ್ಕೆ ಯಾವತ್ತೂ ಸಹ ಹೋಗಬೇಡಿ ಫ್ರೆಂಡ್ಸ್. ದಯವಿಟ್ಟು ಇಂಥದ್ದೆಲ್ಲ ವಿಷಯ ಅವ್ರ ಜೊತೆಲಿ ಚರ್ಚೆ ಮಾಡಲಿಕ್ಕೆ. ಆಮೇಲೆ ನಿಮ್ಮ ಆರೋಗ್ಯದ್ದು, ನಿಮ್ಮ ಪರ್ಸನಲ್ ಆರೋಗ್ಯದ ಏನಾದರೂ ಪ್ರಾಬ್ಲಮ್ ಇದ್ರೆ, ಅಂದ್ರೆ ಹೇಳಿದ್ರೆ ಕೆಲವೊಬ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ನಮ್ಮ ಆರೋಗ್ಯದ್ದು ಏನಾದರೂ ತೊಂದರೆ ಇದ್ರೆ ನಾವು ಹಂಚ್ಕೊಳ್ಬಹುದು. ಹಂಚ್ಕೊಂಡಾಗ ಅವರಿಂದ ನಮ್ಗೆ ಒಂದು ಹೆಲ್ಪ್ ಆದ್ರೆ ತೊಂದರೆ ಇಲ್ಲ. ಆ ಹೆಲ್ಪ್ ಮಾಡೋ ಬದಲಿಗೆ ನಮ್ಮ ಕಾಯಿಲೆನ ಇಟ್ಕೊಂಡು ಅವರು ಅದನ್ನೇ ಚುಚ್ಚಿ ಚುಚ್ಚಿ ಹೇಳುದು, ಅಥವಾ ಒಂದು ಏನೋ ಒಂಥರ ಇರಿಟೇಟ್ ಆಗ್ತದೆ ಅಂಥದ್ದೆಲ್ಲ ಒಬ್ಬೊಬ್ಬರಿಗೆ. ಅಂತ ಹೇಳಿದ್ರೆ ಪಾಪ ಹೀಗಾಯ್ತಾ ನಿನಗೆ ಅಂತೇಳಿ ಎಲ್ಲ ಮಾತಾಡ್ತಾರೆ ನೋಡಿ. ಅಂಥದ್ದು ಯಾವತ್ತೂ ಸಹ ನೀವು ಒಂದು ಪೇಷಂಟ್ ಎದುರುಗಡೆ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಹಾಗಾಗಿ ನಿಮ್ಗೆ ಏನಾದ್ರೂ ಒಂದು ಕಾಯಿಲೆ ಇದ್ರೆ ಅಂತ ಹೇಳಿದ್ರೆ, ನಿಮ್ಗೆ ಒಂದು ಕ್ಲೋಸ್ ಇದ್ದಾರೆ, ಅಥವಾ ನಿಮ್ಗೆ ಏನಾದ್ರೂ ತೊಂದರೆ ಇದ್ರೆ ಅವರು ಹೆಲ್ಪ್ ಮಾಡ್ತಾರೆ, ನಿಮ್ಗೆ ಒಂದು ಧೈರ್ಯ ಕೊಡ್ತಾರೆ, ಅಂಥವ್ರು ಇದ್ರೆ ನೀವು ಹೇಳಲಿಕ್ಕೆ ಹೋಗಿ. ಅದ್ರ ಬಿಟ್ಟು ನಿಮ್ಗೆ ಏನಾದ್ರೂ ಕಾಯಿಲೆ ಬಂದ್ರೆ ಅವ್ರು ಖುಷಿ ಪಡ್ತಾರೆ ನೋಡಿ ಹಿಂದ್ಗಡೆಯಿಂದ, ಅಥವಾ ನಿಮ್ಗೆ ನಿಮ್ದು ಕೆಲಸ ಆಗ್ಲಿಲ್ಲ ಅಂತ ಹೇಳಿದ್ರೆ ಹಿಂದ್ಗಡೆಯಿಂದ ತುಂಬಾ ಖುಷಿ ಪಡ್ತಾರೆ. ಕೆಲವೊಬ್ರು ತುಂಬಾ ಇದ್ದಾರೆ ಅಂತವರೆಲ್ಲ ಫ್ರೆಂಡ್ಸ್. ಈಗಿದು ಒಂದು ಜನರೇಷನ್ ಅದೆಲ್ಲ ನಂಬುದಿಲ್ಲ. ಆದ್ರೆ ಈಗ ನಾವೆಲ್ಲ ಒಂದು ಅಮ್ಮಂದಿರಾಗಿದ್ದೇವಲ್ಲ, ನಮ್ಗೆ ಅದೆಲ್ಲ ಸ್ವಲ್ಪ ಇದಿದೆ. ಹಾಗೆ ನಾನು ಹೇಳುದು, ದಯವಿಟ್ಟು ನಿಮ್ಮ ಆಗು ಹೋಗುಗಳ ಬಗ್ಗೆ ಆಗಲಿ, ಅಥವಾ ಮೊದಲಿದ ವಿಷಯಗಳ ಬಗ್ಗೆ ಆಗಲಿ, ಅಥವಾ ನೀವು ಏನು ಮುಂದೆ ಆಗಬೇಕು ಅಂತ ಹೇಳಿ ಒಂದು ಯೋಜನೆಗಳನ್ನೆಲ್ಲ ಹಾಕಿರ್ತೀರಿ ನೋಡಿ, ಅಂಥ ವಿಷಯಗಳ ಬಗ್ಗೆ ಯಾವತ್ತೂ ಚರ್ಚೆ ಮಾಡಬೇಡಿ. ಪುಟ್ಟ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು.